ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕಿನ ಹಳವುದರ ಗ್ರಾಮದ ಎಚ್.ಎಸ್. ರುದ್ರಪ್ಪ ಅವರ ತೋಟದಲ್ಲಿದ್ದೀವಿ. ಇವರು ತಮ್ಮ ಒಂದು ಅಡಿಕೆ ಮಾಡ್ಕೊಂಡಿದ್ದಾರೆ. ಅಡಿಕೆ ತೋಟದಲ್ಲಿ ಅಂತರ ಬೆಳೆಯಾಗಿ ಬಾಳೆ ಹಾಕ್ಕೊಂಡಿದ್ದಾರೆ, ಪಚ್ಚಬಾಳೆ. ಒಳ್ಳೆ ರೀತಿಯಲ್ಲಿ ಈಗ ಅಡಿಕೆ ಬೆಳೆದಿದ್ದಾರೆ. ಈಗಾಗಲೇ ಒಂದು 9 ರಿಂದ 10 ತಿಂಗಳ ಒಂದು ತೋಟ ಇದೆ, ಬಾಳೆ ತೋಟ. ಇವರು ಭಾಳ ಚೆನ್ನಾಗಿ ಒಂದು ಅಡಿಕೆ ಬೆಳೆದಿದ್ದಾರೆ. ಅದ್ರ ಜೊತೆಗೆ ಸುತ್ತಲೂ ಸೋಲಾರ್ ಫೆನ್ಸಿಂಗ್ ಹಾಕ್ಕೊಂಡು ಒಂದು ಒಳ್ಳೆ ರೀತಿಯಲ್ಲಿ ತೋಟನ ಒಂದು ನಿರ್ವಹಣೆ ಮಾಡ್ತಾ ಇದ್ದಾರೆ. ಬನ್ನಿ ಇವರ ಬಾಳೆ ನಿರ್ವಹಣೆ ಹೇಗಿದೆ ಅಂತ ಕೇಳ್ಕೊಂಡು ಬರೋಣ. ಇವರು ಯಾವ ರೀತಿ ಬಾಳೆನ ಬೆಳೆದು ಈ ಒಂದು ತೋಟನ ಮಾಡ್ತಿದ್ದಾರೆ ಅಂತ ಅವ್ರ ಬಾಯಿಂದಾನೆ ಕೇಳ್ಕೊಂಡು ಬರೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಿಮ್ಮ ತೋಟಕ್ಕೆ ಬಂದಿದ್ವಿ. ನೀವು ಒಳ್ಳೆ ಚೆನ್ನಾಗಿ ಬಾಳೆ ಹಾಗೂ ಅಡಿಕೆ ಒಳಗೆ ಬಾಳೆ ಹಾಕೊಂಡಿದ್ದೀರಾ ಅಂತರ ಬೆಳೆಯಾಗಿ. ನಿಮ್ಮ ಕೃಷಿ ಹಿನ್ನೆಲೆ ಏನ್ ಸರ್? ಅಂದ್ರೆ ಮೊದ್ಲಿಂದ ಅದು ನಮ್ಮ ಅಪ್ಪರ ಕಾಲದಿಂದ ನಾವು ಕೃಷಿಯಲ್ಲೇ ಬದುಕಿದೀವಿ ಸರ್. ಇತ್ತೀಚೆಗೆ ಈಗ ಒಂದು 20 ವರ್ಷದಿಂದ ಒಂದು ಹಳೆ ತೋಟ ಮಾಡಿದೀವಿ ಅಡಿಕೆ. ಆಮೇಲೆ ಇದು ಹೊಸ್ತ ಮಾಡಿದ್ವಿ, ಈಗ 2 ವರ್ಷ ಆಯ್ತು ಹೊಸ್ತ ಮಾಡಿದ್ವಿ ಸರ್. ಇದನ್ನ ಟೋಟಲ್ ಎಷ್ಟು ಎಕರೆ ಇದೆ ಸರ್? ಇದು 8 ಎಕರೆ ಇದೆ ಸರ್. 8 ಎಕರೆ ತೋಟ ಅಂದ್ರೆ ಈಗ ಅಡಿಕೆ ಹಾಕೊಂಡಿದ್ದೀರಿ. ಅಡಿಕೆ ಎಷ್ಟಿದೆ ಸರ್ ಅಂತರ? ಇದು ಅಡಿಕೆ ಈಗ 4,300 ಗುಣೆ ಕುಂತದವ ಸರ್ ಅಡಿಕೆ. 4,300 ಗುಣೆ ಬಾಳೆ ಕುಂತತೆ. ಅಂದ್ರೆ ಅಡಿಕೆ ಒಳಗೆ ಬಾಳೆ ಮಧ್ಯ ಬಾಳೆ ಎಷ್ಟು ಸರ್? ಅಂದ್ರೆ ಅಂತರ 8 ಅಡಿ 9 ಅಡಿ ಮಾಡಿದೀವಿ. ಅಂದ್ರೆ ಸಾಲಿಂದ ಸಾಲಿಗೆ 8 ಅಡಿ ಮಾಡಿದೀವಿ. ಅದ್ರ ನಡುವೆ ಬಾಳೆ ಹಾಕಿದೀವಿ. ಬಾಳೆನು ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ 8 ಅಡಿ ಮಾಡಿದೀವಿ. ಇದಕ್ಕಿಂತ ಮುಂಚೆ ಯಾವ ಬೆಳಿತೀವಿ? ಇದು ಪಪ್ಪಾಯ ಹಾಕಿದ್ವಿ ಸರ್. ಅಡಿಕೆ ಹಾಕಿದ್ಮೇಲೆ ಪಪ್ಪಾಯ ಹಾಕಿದ್ವಿ. ಅಂದ್ರೆ ಬಾಳೆಗಿಂತ ಮುಂಚೆ ಪಪ್ಪಾಯ ಹಾಕಿದ್ವಿ. ಯಾವ ತಳಿ ಇದೆ ಸರ್ ಅದು? ಅದು ರೆಡ್ ಲೇಡಿ ಸರ್. ರೆಡ್ ಲೇಡಿ, ತೈವಾನ್ ರೆಡ್ ಲೇಡಿ. ತೈವಾನ್ ರೆಡ್ ಲೇಡಿ. ಹೆಂಗ್ ಸರ್, ಒಳ್ಳೆ ಇಳುವರಿ ಸಿಗ್ತಾ ಅದ್ರಲ್ಲಿ? ಸಿಕ್ತು ಸರ್. ಸ್ವಲ್ಪ ರೇಟ್ ಕಡಿಮೆ ಸಿಕ್ತು. ಆದ್ರೂ ಮತ್ತೆ ಒಂದು 15 ಲಕ್ಷ ಆಯ್ತು. ಅಂದ್ರೆ ನಿಮ್ ಪ್ರಕಾರ ಎಷ್ಟಾಗುತ್ತೆ ಅನ್ಕೊಂಡಿದ್ರಿ ನೀವು? ಅಂದ್ರೆ ಒಳ್ಳೆ ರೇಟ್ ಸಿಕ್ಕಿದ್ರೆ? ಒಳ್ಳೆ ರೇಟ್ ಸಿಕ್ಕಿದ್ರೆ ಒಂದು 30 ಲಕ್ಷ ಹಾಕತ್ ಬಿಡ್ರಿ. 30 ಲಕ್ಷ ಆಗ್ತಿತ್ತು. ಅದು ಅರ್ಧ ರೇಟ್ ಸಿಕ್ಕಿರೋದ್ರಿಂದ ಒಂದು 15 ಲಕ್ಷ ಆಯ್ತು. ಈಗ ಸರ್ ನೀವು ಬಾಳೆ ಹಾಕೊಂಡಿದ್ದೀರಿ. ಬಾಳೆ ಇದು ಯಾವ ತಳಿ ಸರ್? ಇದು ಟಿಶ್ಯೂ ಅದೇನ ಅಂಗಾಂಶ ಕೃಷಿ ಮಾಡಿದ್ದು ಪಚ್ಚಬಾಳೆನಾ? ಪಚ್ಚಬಾಳೆ ಸರ್. ಇದು ಬೆಂಗಳೂರಿಂದ ತರಿಸಿದ್ವಿ ಸರ್. ಹೌದೌದು. ಅದೇ ಅಂದ್ರೆ ಒಂದು ಇದ್ರಲ್ಲಿ ಗಡ್ಡೆಯಿಂದ ಬೆಳೆಸ್ತಾರೆ, ಇಲ್ಲ ಅಂತಂದ್ರೆ ಇಲ್ಲ ಸರ್, ಪಾಕೆಟ್ ಸೊಸೆ. ಪಾಕೆಟ್ ಸೊಸೆ ಟಿಶ್ಯೂ ಕಲ್ಚರ್. ಇದು ಇಷ್ಟ ಇರ್ತಲ್ಲ, 3 ಇಂಚ್ ಸರ್. 3 ಅಂಗಾಂಶ ಕೃಷಿ ಮಾಡಿದ್ದು ಬೆಂಗಳೂರಿಂದ ತರಿಸಿದ್ವಿ ಸರ್. ಈಗ ಸರ್ ನೀವು ಅಲ್ಲಿಂದ ಸಸಿ ತಂದ್ಮೇಲೆ ನೆಡೋಕ್ಕಿಂತ ಮುಂಚೆ ಈಗ ಹೆಂಗಂತಂದ್ರೆ ನೀವು ಮೊದ್ಲು ಅಡಿಕೆ ಹಾಕೊಂಡಿದ್ರಿ. ಅಡಿಕೆ ಎಲ್ಲ ಹಾಕೊಳ್ಳೋದ್ರಿಂದ ಈ ಅಡಿಕೆ ಹಾಕೋಬೇಕಾದ್ರೆ ಈ ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡು? ಭೂಮಿ ಸಿದ್ಧತೆ ಪಪ್ಪಾಯ ಎಲ್ಲ 2 ಮಕ ಹೊಡೆದೆಲ್ಲ ಪೀಸ್ ಮಾಡಿ ಒಂದು 6 ತಿಂಗಳು ಕೈ ಬಿಟ್ಟಿದ್ವಿ ಸರ್. ಅದೆಲ್ಲ ಪಪ್ಪಾಯ ಎಲ್ಲ ಕೊಳತೆಲ್ಲ ಗೊಬ್ಬರ ಆತ. ಆಮೇಲೆ ಬಾಳೆ ಹಾಕ್ಬೇಕು ಅಂತ ಒಂದು ಎಸ್ಟಿಮೇಟ್ ಮಾಡಿದ್ವಿ. ಆಮೇಲೆ ಬಾಳೆ ಹಾಕೋಕೆ ಗುಣೆ ತೋಡ್ಸಿದ್ವಿ ಸರ್. 1 ಅಡಿ 1.5 ಅಡಿ ಆಳ ಗುಣೆ ತೆಗ್ಸಿ ಅದ್ರೊಳಗೆ ಇದು ಫೋರಾಟೆಕ್ಸ್ ಔಷಧಿ, ಆಮೇಲೆ ತಿಪ್ಪೆ ಗೊಬ್ಬರ, 1 ಟಬ್ ತಿಪ್ಪೆ ಗೊಬ್ಬರ ಹಾಕಿ ಆಮೇಲೆ ಸಸಿ ಇಟ್ಟಿವಿ ಸರ್. ಆಮೇಲೆ ಇನ್ನು ಸ್ವಲ್ಪ ದಿವಸದಲ್ಲಿ ಯಾಕ ಹುಳ ಕಾಣಿಸ್ಕೊಂಡು, ಹೌದಾ ಸರ್? ಸ್ವಲ್ಪ ಗುಣೆ ಒಳಗೆ ಹುಳ ಕಾಣಿಸ್ಕೊಂಡು ಅದು ಏನ್ ಹಾಕೊಂಡಿದ್ರಿ ಸರ್? ಮತ್ತೆ ಅದಕ್ಕೆ ಏನ್ ನಿರ್ವಹಣೆ ಮಾಡಕ್ಕೆ ಅದು ಒಂದು ಔಷಧಿ ಕೊಟ್ಟಿದ್ರು ಸರ್ ಚಿತ್ರೂರಾಗೆ, ಕ್ಲೋರೋಕೋರಿಪಾಸ್. ಅದು ಇದು ಸುತ್ತಲೂ ಉದುರಿಸಿದ್ವಿ ಸರ್. ಅವು ಬಂದು ಆಟೋಮೆಟಿಕ್ ನಾವು ಬೆಳಕರದ ಬಂದು ನೋಡ್ತೀವಿ, ಎಲ್ಲ ತಿಂದು ಸತ್ತು ಹೋಗಿದ್ವು. ಆವಾಗ ಸಸಿ ಒಳ್ಳೆ ಉತ್ಕೃಷ್ಟಾಗಿ ಎದ್ದು ಸರ್. ಈಗ ಸರ್ ನೀವು ಬಾಳೆ ಹಾಕೊಂಡಿದ್ರಿ, ನಿಮ್ ಭಾಗದಲ್ಲಿ ನೀರಿನ ಸಮಸ್ಯೆ ಜಾಸ್ತಿ ಅಂತ ರೈತರು ಹೇಳ್ತಾರೆ. ನಿಮ್ ತೋಟದಲ್ಲಿ? ನಮ್ ತೋಟದಲ್ಲಿ ನೀರಿನ ಸಮಸ್ಯೆ ಇಲ್ಲ ಸರ್. 6 ಬೋರ್ ಹಾಕ್ಸಿದೀವಿ. 6 ಬೋರು 2 ಇಂಚ್ ಹೊಡಿತಾವ ಸರ್. ನೀರಿನ ಸಮಸ್ಯೆ ಇಲ್ಲ. ಆಮೇಲೆ ಡ್ರಿಪ್ ಹಾಕೊಂಡಿದ್ರಿ? ಎಲ್ಲ ಡ್ರಿಪ್ ಸರ್, ಎಲ್ಲ ಡ್ರಿಪ್. ನಾವ್ ಆಯ್ ನೀರ್ ಬಿಟ್ಟೇ ಇಲ್ಲ, ಎಲ್ಲ ಡ್ರಿಪ್. ಅಡಿಕೆ ಗಿಡಕ್ಕೂ 1 ಡ್ರಿಪ್, ಒಂದು ಇದು ಬಾಳಿಗೂ 1 ಡ್ರಿಪ್. ಎಲ್ಲ ಡ್ರಿಪ್ನಿಂದಲೇ ಮೇಂಟೈನ್ ಮಾಡಿದ್ವಿ.
ಈಗ ಅದು ಗುಣಿ ಇದು ಮಾಡ್ಬೇಕಾದ್ರೆ ಸರ್ಕಾರಿ ಗೊಬ್ಬರ ಏನ್ ಹಾಕಿರ್ಲಿಲ್ಲ ಸರ್ ಅದಕ್ಕೆ ಬಾಳೆ ಹಾಕ್ಬೇಕಾದ್ರೆ? DAP ಆಯ್ತು, DAP ಪೊಟಾಶ್ ಹಾಕಿದ್ವಿ ಸರ್. ಒಂದೊಂದು 250 ಗ್ರಾಮ್ ಹಾಕಿದ್ವಿ. ಹಾಕಿ ಅದ್ರ ಮೇಲೆ ದನಿನ ಗೊಬ್ಬರ ಹಾಕಿದ್ವಿ. ಮಾಡಿದ್ವಿ. ಮತ್ ಇತ್ತೀಚೆಗೆ ಇದು ಸರ್ ಆಮೇಲೆ ನೀವು ಈಗ ಗಿಡ ಹಾಕಿದ್ಮೇಲೆ ಒಳಗಡೆ ನಡುವೆ ಜಾಗ ಬಹಳ ಇತ್ತಲ್ಲ ಸರ್, ಈಗ ಅಡಿಕೆ ಯಾಕಂತಂದ್ರೆ 8-9 ಹಾಕೊಂಡಿದ್ದೀರಿ ಅಂತ, ಒಳಗಡೆ ಏನಾದ್ರು ಅಂತರ ಬೆಳೆ ಏನಾದ್ರು ಹಾಕೊಂಡಿದ್ರ? ಇಲ್ಲ ಸರ್, ಅಂತರ ಬೆಳೆ ಏನು ಹಾಕಿಲ್ಲ. ನಾವು ಹೊಲ ಕ್ಲೀನ್ ಇಟ್ವಿ. ಅಂತರ ಬೆಳೆ ಅದೇ ಕಸ ಬಹಳ ಬರುತ್ತೆ, ಕಸ ಬಹಳ ಮತ್ತ ಕಸ ಅದು ಕಳೆ ನಿರ್ವಹಣೆ ಮತ್ತೆ ಕೂಲರ್ನ ತೆಗ್ಸಿದ್ವಿ ಸರ್. ಆಮೇಲೆ ಇತ್ತೀಚೆಗೆ ಬಹಳ ಹುಲ್ಲ ಆಯ್ತು ಮಳೆಗಾಲದಾಗೆ. ಆಮೇಲೆ ಕೃಷಿ ಇಲಾಖೆಯವ್ರನ್ನ ಹೋಗಿ ವಿಚಾರ ಮಾಡೋದ್ರಾಗೆ ಅದು ಬಾಸ್ತಾ ಅಂತ ಒಂದು ಔಷಧಿ ಬರುತ್ತೆ, ಅದು ಬಾಳಿಗೊಡಿ, ಅದು ನಿಮ್ ಬಾಳೆ ಅಡಿಕೆ ಏನು ಆಗಲ್ಲ, ಅದು ನೋಡಿ ಸುಟ್ಟೋಗುತ್ತೆ ಅಂತ ಬರ್ಕೊಟ್ರು. ತಗೊಂಬಂದು ಸ್ಪ್ರೇ ಮಾಡಿಸಿದ್ವಿ, ಎಲ್ಲ ಸುಟ್ಟು ಈಗ ಎಲ್ಲ ಕ್ಲೀನ್ ಆಯ್ತು ಹೊಲ. ಈಗ ಬಾಳೆ ತಂದ್ ಹಾಕಿದ್ರಿ ಸರ್, ಎಲ್ಲ ಇದು ಮಾಡಿದ್ರಿ. ಆಮೇಲೆ ಈಗ ಅದು ಬೆಳಿತಾ ಹೋದಂಗೆ ಅದು ಗೊಬ್ಬರ ಕೊಡ್ತೀರಿ. ಆ ಬೆಳವಣಿಗೆ ಹಂತದಂಗೆ ಬೆಳಿತಾ ಹೋದಂಗೆ ಯಾವ್ಯಾವ ಗೊಬ್ಬರ ಕೊಟ್ಟಿದ್ರಿ ಸರ್? ಅಂದ್ರೆ ಇದ ಸರ್, ಟ್ರೈಕೋಡರ್ಮ, ಆಮೇಲೆ ಪೊಟಾಶು, ಆಮೇಲೆ ಎಲ್ಲ ಒಂದ್ ಡ್ರಮ್ಮಿಗೆ ಹಾಕಿ ಎಲ್ಲ ಕಲಸಿ, ಆಮೇಲೆ ನಮ್ಮ ಹತ್ರ ಮಿಷಿನ್ ಐತ್ ಸರ್. ಆ ಮಿಷಿನ್ ನಿಂದ ಎಲ್ಲ ಬಿಟ್ಕಂತ ಹೋಗಿದ್ದೀವಿ ಸರ್. ಒಂದೊಂದು ಗಿಡಕ್ಕೆ 2 ಲೀಟರ್ ಅದು ಇದು ಮಾಡ್ಕೊಂಡು ದ್ರಾವಣ ಮಾಡಿಕೊಂಡು ಅದನ್ನ ಹಾಕ್ಯಂತ ಹೋಗಿದ್ದೀವಿ ಸರ್. 2 ಲೀಟರ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ. ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು. IIHR ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು. 50 ರೂಪಾಯಿ ಚಿಕ್ಕ ಪ್ಯಾಕೆಟ್ನಲ್ಲಿ. UPI ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್. ಈಗ ಸರ್ ಇದ್ರಲ್ಲಿ ಬಾಳೆ ಅಂತಂದ್ರೆ ಏನಂತಂದ್ರೆ ಇದ್ರಲ್ಲಿ ಮರಿ ಗಿಡಗಳು ಬರೋಕ್ ಶುರು ಆಗುತ್ತೆ. ಆವಾಗ ನೋಡ್ರಿ ಸರ್, ಮರಿ ಗಿಡ ಎಷ್ಟು ತಿಂಗಳಾದ್ಮೇಲೆ ಮರಿ ಗಿಡ ಬರೋಕ್ ಶುರು ಆಗುತ್ತೆ, ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಾರೆ? ಅದು ಒಂದ್ 5 ತಿಂಗಳಾದ್ಮೇಲೆ ಅಲ್ಲೇ ಮರಿ ಗಿಡ ಹುಟ್ತತ್ ಸರ್, ಅದು ಮಗ್ಲಾಗೆ. ಅದು ಅದನ್ನ ನಾವು ಬಿಟ್ಕೊಂಡು ಹೋದ್ರೆ ಅದು ಬಾಳೆ ವೀಕ್ ಆಕತೆ. ನಾವೇನ್ ಮಾಡ್ತೀವಿ, 15 ದಿವ್ಸಕ್ಕೆ ಒಂದ್ಸಲ ಕೂಲಿ ಆಳುಗಳು ಹಚ್ಚಿ ಕ್ಲೀನ್ ಆಗಿ ಅದು ಗಿಡ ತೆಗೆದು ಬಿಡ್ತೀವಿ, ಮರಿ ಗಿಡ ಕಟ್ ಮಾಡಿಸ್ಬಿಡ್ತೀವಿ. ಕಟ್ ಮಾಡಿಸಿದ್ವಿ ಸರ್. ಈಗ ನಾಟಿ ಮಾಡಿ ಎಷ್ಟ್ ತಿಂಗಳಿಗೆ ನಿಮಗೆ ಈ ಹೂ ಬಂದು ಗೊನೆ ಇದು ಆಗೋಕ್ ಶುರು ಆಯ್ತು ಸರ್? ಈಗ ನವೆಂಬರ್ಗೆ ಹಾಕಿದ್ದೀವಿ ಸರ್ ನಾವು. ಈಗ 8-9 ತಿಂಗಳಾಗಿರ್ಬೋದು. ಈಗೆಲ್ಲ ಕೊನೆ ಹೊಡಿತಾ ಐತಿ. ಅದು ಕೊನೆ ಮತ್ತೆ ಸ್ವಲ್ಪ ಹಿಂದೆ ಮುಂದೆ ಆಗೈತೆ, ಒಂದೊಂದು ಹಿಂದೆ ಮುಂದೆ ಆಗೈತೆ.
ಈಗ ನೀವು ಗೊನೆಗೆ ಏನಾದ್ರು ಸ್ಪ್ರೇ ಮಾಡ್ಕೊಂತಿದ್ದೀರಾ ಸರ್? ಅಂದ್ರೆ ಒಳ್ಳೆ ಚೆನ್ನಾಗಿ ಒಳಗಡೆ ಚಿಪ್ಪುಗಳ ಸಂಖ್ಯೆ ಜಾಸ್ತಿ ಇಲ್ಲ ಬರ್ಲಿ ಸರ್, ಅಥವಾ ಇಲ್ಲ ಕಾಯಿ ಸರ್, ಇಲ್ಲ ಕಾಯಿ ಸರ್. ಸ್ವಲ್ಪ ಸೈಜ್ ಚೆನ್ನಾಗಿ ಬರಲಿ ಇಲ್ಲ ಅಂತ ಇಲ್ಲ ಅಂಥದ್ದೇನು ಹೊಡೆದಿಲ್ಲ ಸರ್. ನೋಡುದಿಲ್ಲ. ಈ ಬನಾನಾ ಸ್ಪೆಷಲ್ ಅಂತ ಏನೋ ಬರ್ತತಲ್ಲ ಹಾ. ಅದನ್ನ ಹೊಡೆದಿಲ್ಲ ಸರ್. ಹಾ 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 ಹಾ. ಈಗ ನಾವು ಅದು ತಳಕ್ಕೆ ಅಷ್ಟು ಫಲವತ್ತತೆ ಮಾಡಿದೀವಿ, ಹ್ಮ್ 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 ಅದರಿಂದ ಗೊನೆ ಚೆನ್ನಾಗಿ ಬರ್ತಾ ಇದೆ. ಹ್ಮ್ ಹ್ಮ್. ಹ್ಮ್ ಈಗ ನಿಮ್ಮ ತೋಟದ ಈಗಾಗ್ಲೇ 9 ತಿಂಗಳು ಆಯ್ತು. ಹ್ಮ್. ಇಲ್ಲಿವರೆಗೂ ಹ್ಮ್. ನೀವು ಯಾವ್ಯಾವ ರೋಗ ಅಥವಾ ಕೀಟಗಳ ಸಮಸ್ಯೆ ಏನಾದ್ರು ಬಂದಿತ್ತ ಸರ್? ಅದನ್ನ ಯಾವ ರೀತಿ ನೀವು ನಿರ್ವಹಣೆ ಮಾಡಿದ್ರಿ? ಇಲ್ಲ, ನಾವು ಹೆಚ್ಚಿಗೆ ಔಷಧಿನ ಹೊಡೆದಿಲ್ಲ ಸರ್. ಒಂದ್ಸಲ ಹೊಡೆದಿದ್ದು ನೋಡ್ರಿ ಸರ್. ಅಂದ್ರೆ ಈ ವೈರಸ್ ಅಥವಾ ಅಂತ ಏನೋ ವೈರಸ್ ಅಂಶ ಅಂತವು ಬಂದಿರ್ಬೋದು. ಇದಾಕೆ ಅವಾಯ್ಡ್ ಆಗಕ್ಕೆ ಹಾ, ಒಂದ್ಸಲ ಔಷಧಿ ಹೊಡೆದಿದ್ವಿ. ಹೌದಾ ಸರ್? ಏನ್ ಯಾವ್ದಂತ ಏನಾದ್ರು? ಅದೇನೋ ಕ್ಲೋರೋ ಪ್ಯಾರಿಪಾಸ್ ಅಂತ ಯಾವ್ದ ತಂದದ್ದ ನಮ್ಮ ಹುಡುಗ. ಹ್ಮ್ 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 ಹ್ಮ್. ತಂದು ಅದ್ರ ಡ್ರಮ್ನಲ್ಲಿ ಕಲಸಿ ಹ್ಮ್. ಎಲ್ಲ ಮಿಷಿನ್ ಒಳಗೆ ಎಲ್ಲ ಹಿಡಿದಿದ್ರು. Okay, ಒಂದ್ಸಲ ಔಷಧಿ ಹಿಡಿಸಿದ್ದೆ ಸರ್. ಬೇರೆ ಮತ್ತೆ ಅದೊಂದು ಗೊಣ್ಣೆ ಹುಳ ಬಿಟ್ಟು ಮತ್ತೆ ಬೇರೆ ಯಾವ ಇಲ್ಲ ಇಲ್ಲ ಕೀಟನೂ ಸರ್, ಬರ್ಲಿಲ್ಲ? ಯಾವ ರೋಗನೂ ಇಲ್ಲ, ಹ್ಮ್ ಹ್ಮ್. ಯಾವ ರೋಗನೂ ಇಲ್ಲ. ಯಾವ್ದನ ಗಿಡ ಒಣಗೋದು ಹಂಗೆಲ್ಲ ಇಲ್ಲ ಏನಿಲ್ಲ? ಸರ್, ಇಲ್ಲ ಸರ್. ಏನಿಲ್ಲ. ಒಂದು ರೋಗ ಯಾವ್ದು ಇಲ್ಲ. ಹ್ಮ್ ಹ್ಮ್. ಒಂದು ಗಿಡ ಗರೆ ಒಣಗೋದಾಗ್ಲಿ, ಹ್ಮ್ ಏನಾರ ಒಂದು ರೋಗ ಆಗ್ಲಿ ಯಾವ್ದು ಬಿದ್ದಿಲ್ಲ. ಚುಕ್ಕೆ ರೋಗ ಆಗ್ಲಿ ಹ್ಮ್ ಹ್ಮ್. ಏನು ಬಿದ್ದಿಲ್ಲ. Okay. ಹ್ಮ್. ಈಗ ನೀವು ಟಿಶ್ಯೂ ಕಲ್ಚರ್ ಗಿಡ ತಂದು ಹಾಕೊಂಡಿದ್ರಿ ಅಂತ ಹೇಳಿದ್ರೆ ಹ್ಮ್. ಅದನ್ನ ಹೆಂಗಂತಂದ್ರೆ ಅದೊಂಥರ ಚೆನ್ನಾಗ್ ಬಂತೋ ಇಲ್ಲೋ ಅಂತ ಅಳಿಯೋದ್ ಹೆಂಗಂತಂದ್ರೆ ಒಂದ್ 100 ಗಿಡ ತಂದ್ರಿ ಅಂತ 100 ಗಿಡ ಹಾಕಿರಿ ಅಂತಂದ್ರ ಎಷ್ಟು ಚೆನ್ನಾಗ್ ಬಂದು ಎಷ್ಟು ಸತ್ತೋದ್ವು ಅನ್ನೋದ್ರ ಮೇಲೆ ಇದು ಮಾಡ್ತಾರೆ. ನೀವು ಎಷ್ಟು ಗಿಡ ತಂದ್ಕೊಂಡಿದ್ರಿ ಸರ್? ಈಗ ಇದು ಇದು 4300 ಗಿಡ ತಂದಿದ್ದೀವಿ ಸರ್. ಅದ್ರಲ್ಲಿ ಅದರಲ್ಲಿ ಎಷ್ಟು ಒಂದು ಚೆನ್ನಾಗ್ ಬಂದು? ಒಂದು 100 ಗಿಡ ಹೋಗಿತ್ತು ಸರ್. 100 ಗಿಡ ಹೋಯ್ತು. ಮತ್ತೆ ತರಿಸಿದ್ವಿ ಸರ್. ಹಾ. ಮತ್ತೆ ತರಿಸಿ ಎಲ್ಲ ಆಳುಗುಣಿ ಭರ್ತಿ ಮಾಡಿದ್ವಿ. ಮತ್ತೆ ಯಾವ್ದು ಬಂಜೆ ಗಿಡ ಏನ್ ಬಂದಿಲ್ಲ ಸರ್? ಇಲ್ಲ ಸರ್, ಇಲ್ಲ ಸರ್. ಎಲ್ಲದ್ರಾಗೂ ಗೊನೆ ಕಟ್ಟಿಲ್ಲ? ಎಲ್ಲದ್ರಾಗೂ ಗೊನೆ ಬಿಟ್ಟದ. ಒಂದು ಗೊನೆ ಇದು ಬಿಟ್ಟಿಲ್ಲ, ಎಡವಟ್ಟಾಗೈತೆ ಅಂತ ಇಲ್ಲ. ಯಾವ್ದಿಲ್ಲ. ಇಲ್ಲ ಸರ್. ಈಗ ನೀವು ಸರ್ ಈಗ ಆಲ್ರೆಡಿ ಗೊನೆ ಇದು ಬಂದಾವು. ಹ್ಮ್. ನೀವು ಇದು ಹಾಕಿದಿರಿ ಏನಂತಂದ್ರ ಗೊನೆಗ್ ಸಪೋರ್ಟ್ ಕೊಡಕ ಇದು ಕೋಲ್ ಹಾಕೊಂಡಿದಿರಿ. ಹ್ಮ್. ಈ ಕೋಲ್ ಹೆಂಗ್ ಸರ್? ಅಂದ್ರೆ ಇದಕ್ಕೆ ಎಷ್ಟು ಖರ್ಚಾಯ್ತು ನಿಮಗೆ? ಈಗ ನಾವು ಒಂಥರ ಈ ಮಾರ್ಗೆ ಕೋಲ್ ತರಿಸಿದ್ವಿ ಸರ್. ಈಗ ಕಾಡು ಜಾತಿದು. ಹೌದು. ಅದು 30 ರೂಪಾಯಿ ಒಂದು ಕೋಲ್ ಬಿದ್ದದ ಸರ್. 30 ರೂಪಾಯಿ ಒಂದು ಕೋಲ್ ಬಿದ್ದದ. ಒಂದ್ ಗಿಡಕ್ಕೆ 2 ಕೋಲು ಹಾಕಿದ್ವಿ ಸರ್. ಕಟ್ಬಿಟ್ಟು ಅದು ತೂಕ ಹಿಡಿಬೇಕು ಅಂತ ಹೇಳಿ ಒಂದು ಗಿಡಕ್ಕೆ 2 ಕೋಲು ಅಡ್ಜಸ್ಟ್ ಮಾಡಿ 8600 ಕೋಲ್ ತರ್ಸಿರಿ ನೀವು? 8600 ಕೋಲ್ ತರಿಸಿ. 8600. ಈಗ ಸರ್ ಈಗ ಅದು ಬಹಳ ಖರ್ಚಾಯ್ತು ಅನ್ಸಲ್ಲ ಹೆಂಗೆ ಅಂತ? ಅಂದ್ರೆ ಏನು ಈಗ ಹಾಕಿದ್ರೆ ಮತ್ತೆ 3-4 ವರ್ಷ ಅಂತ ಕೂಳೆ ಬೆಳಕು ಹಂಗೆ ಬರುತ್ತಾ? ಇಲ್ಲ ಇನ್ನೊಂದ್ಸಲ ಅಲ್ಲ, ನಾವು ಯೋಚನೆ ಮಾಡಿದ್ವಿ ಸರ್. ಮತ್ತೆ ಈಗ ಕೋಲಿಂದು ಅದೆಲ್ಲ ಗೊಬ್ಬರದ್ದು ಜಾಸ್ತಿ ಖರ್ಚು ಮಾಡತ್ತೆ. ಇದು ರೇಟ್ ಹೆಂಗ್ ಸಿಗ್ತತೆ ಏನೋ, ಇನ್ನೊಂದ್ ಬೆಳೆ ಬೆಳಿಬೇಕು ಅಂತ ಒಂದ್ ಮನ್ಸು ಮಾಡಿದೀವಿ. ಅಂದ್ರೆ ಕೂಳೆ ಬೆಳೆ ಹಾಕಬೇಕು, ಕೂಳೆ ಬೆಳೆ ಬಿಡ್ಬೇಕು ಅಂತ ಒಂದ್ ಮನ್ಸು ಮಾಡಿದೀವಿ ಸರ್. ಈಗ ನೀವು ಈಗಾಗ್ಲೇ ನಿಮ್ದು ಕೊನೆ ಬಂದಾವ ಅಂದ್ರೆ ಇನ್ನು ಇನ್ ಬರೋ ದೀಪಾವಳಿಗೆ ಅಷ್ಟೊತ್ತಿಗೆ ನಿಮ್ ಚೆನ್ನಾಗಿದು ಬರುತ್ತೆ. ನಿಮ್ಮ ಒಂದು ಗೊನೆ ಎಷ್ಟು ಕೆಜಿ ತೂಕ ಬರ್ಬೋದು ಅನ್ಕೊಂತೀರಿ? ನಾವು 40 ಕೆಜಿ ಅಂದಾಜ್ ಮಾಡಿದೀವಿ ಸರ್. 35ರಿಂದ 40 ಕೆಜಿ. 40 ಕೆಜಿ ಬರ್ತತೆ ನಮಗೆ. ಲಾಸ್ಟ್ ಟೋಟಲ್ ನಿಮ್ಮ ಇಳುವರಿ ಪೂರ್ತಿ ನಿಮ್ದು ಇಳುವರಿ ಎಷ್ಟು ಬರ್ಬೋದು ಅಂತ ಅಂದಾಜು ನಿಮ್ದು? ಈಗ ಒಂದು ಗುಣೆ 1 ಕೆಜಿ ಅಲ್ಲ, ಒಂದು ಗಿಡ 40 ಕೆಜಿ ಕೊಟ್ರು ನಮಗೆ ಲಾಸ್ಟ್ ರೇಟ್ 10 ರೂಪಾಯಿ ಕನಿಷ್ಠ ಅಂದ್ರೆ ಸಿಕ್ಕರು 400 ರೂಪಾಯಿ ಆಗತ್ತೆ. ಈಗ 16 ಲಕ್ಷ ಅಂತೂ ಆಕತೆ ಅಂತ ಒಂದು ನಂಬಿದೀವಿ ಸರ್ ನಾವು. ಅಂದ್ರೆ ನಿಮ್ಗೆ ಒಂದು ಏನಿಲ್ಲ ಅಂತಂದ್ರೆ ಒಂದು 10 ರೂಪಾಯಿ ಆದ್ರೂ ಸಿಕ್ಕರೆ, ಕೆಜಿಗೆ 10 ರೂಪಾಯಿ ಸಿಕ್ಕರೂ ನಿಮ್ಗೆ ಲಾಭ ಅಂತ. ಲಾಭ. ಮತ್ತೆ ಈಗ ಮತ್ತೆ ಒಂದು 6 ಲಕ್ಷ ಖರ್ಚು ಬಂದ ಸರ್. ಬಂಡವಾಳ 6 ಲಕ್ಷ ಖರ್ಚಾಗತ್ತೆ. ಒಂದು 10 ಲಕ್ಷ ರೂಪಾಯಿ ಉಳಿತಾವೆ. ಒಂದು 15ರಿಂದ 16 ಲಕ್ಷ ಬಂದ್ರೆ ಒಂದು 10 ಲಕ್ಷ ಉಳಿತಾವೆ ಅಂತ ಅಂದಾಜ್ ಮಾಡಿದ್ವಿ ಸರ್. ಮತ್ತೆ ಈಗ ಮಾರುಕಟ್ಟೆ ಎಲ್ಲಿ ಸರ್ ಅಂತಂದ್ರೆ? ಈಗ ಯಾಕಂತಂದ್ರೆ ಈಗ ಸಾಮಾನ್ಯವಾಗಿ ಈಗ ಬೆಂಗಳೂರು ನಿಮಗ್ ಹೇಳ್ಕೊಳ್ಳೋಷ್ಟು ಹತ್ರ ಏನಿಲ್ಲ. ಎಲ್ಲಿ ನಿಮಗ್ ಸರ್ ಈಗ ಬಂದ್ಮೇಲೆ ಈಗ ನಮಗ್ ಇಲ್ಲೇ ಬರ್ತಾರ ಸರ್. ಅಲ್ಲಿ ಈಗ 2-3 ಜನ ಬಂದು ನಾವು ಡೆಲ್ಲಿ ಕಟಿಂಗ್ ಮಾಡ್ತೀವಿ, ನಮಗ್ ಕೊಡ್ರಿ ಆಲ್ರೆಡಿ ಬುಕಿಂಗ್. ಈಗ ನಿಮ್ಗೆ ಎಷ್ಟು ಲಕ್ಷ ಬೇಕು ಹೇಳ್ರಿ, ಒಂದ್ 2 ಲಕ್ಷ ಅಡ್ವಾನ್ಸ್ ಕೊಡ್ತೀವಿ ಅಂತಾರೆ. ನಾವು ಹಂಗೆ ಈಗ ಅವ್ರ ಕೈ ಸಿಕ್ಕಣಕ್ ತಯಾರಿಲ್ಲ ನಾವು. ಅವತ್ ಏನ್ ರೇಟ್ ಐತಾ ತಗೊಂಡಂತಪ್ಪ, ನಿನ್ ದುಡ್ಡು ತಗೊಂಡ್ ನಾವ್ ಏನ್ ಮಾಡೋಣ. ಅವತ್ತು ಕೊನೆ ಬಂದ್ ದಿವ್ಸ ನೀನ್ ಅವತ್ತಿನ ರೇಟ್ ಏನೈತೆ ಅದ ನಮಗೆ ಕ್ಯಾಶ್ ಅಲ್ಲೇ ಕಟ್ಟು ತಗೊಂಡ್ ಹೋಗು ಅಂತ ಹೇಳಿದ್ವಿ ಸರ್. ಮಾರ್ಕೆಟ್ಗೆ ಇಲ್ಲೇ ಬರ್ತಾರ ಸರ್, ಇಲ್ಲೇ ಬರ್ತಾರೆ. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು,
ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ ಸುಡೋಮೋನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ IISR ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ಭಾರತದ ಅತ್ಯುತ್ತಮ ತೋಟಗಾರಿಕೆ ಎಕ್ಸ್ಪೋ ಅನುಭವಿಸಿ ಹಾರ್ಟಿಕನೆಕ್ಟ್ ಇಂಡಿಯಾ 2025 ಸೆಪ್ಟೆಂಬರ್ 25ರಿಂದ 27ರವರೆಗೆ ಬೆಂಗಳೂರು. ಸಾವಿರಾರು ಬೆಳೆಗಾರರು, ಅಗ್ರಿಟೆಕ್ ಉದ್ಯಮಿಗಳು ಮತ್ತು ಉದ್ಯಮದ ತಜ್ಞರೊಂದಿಗೆ ಸೇರಿ ಪ್ರದರ್ಶನ, ಶಕ್ತಿಯುತ ನೆಟ್ವರ್ಕಿಂಗ್ ಮತ್ತು ಆಳವಾದ ಸಮ್ಮೇಳನಗಳ ಮೂಲಕ ಅವಕಾಶಗಳನ್ನ ಅನ್ಲಾಕ್ ಮಾಡಿ. ಇಂದೇ ಉಚಿತವಾಗಿ ನೋಂದಣಿ ಮಾಡಿ ಹಾರ್ಟಿಕನೆಕ್ಟ್ ಇಂಡಿಯಾ ಎಕ್ಸ್ಪೋದಲ್ಲಿ ನಮ್ಮ ಜೊತೆ ಸೇರಿ. ಸೆಪ್ಟೆಂಬರ್ 25ರಿಂದ 27 2025. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ಈಗ ನಿಮ್ ತೋಟದಲ್ಲಿ ನೋಡ್ತಿದ್ವಿ, ಆ ಕಡೆ ಕಪ್ ಮಣ್ಣಿದೆ, ಆಮೇಲೆ ದಾರಿ ಮೇಲೆ ಇದು ಒಂಥರ ಇದು ಏನಂತಾರೆ ಕೆಂಪು ಮಣ್ಣು ಹಾಕೊಂಡಿದ್ರಿ. ಸರ್, ಅಂದ್ರೆ ನಿಮ್ಮ ತೋಟದಲ್ಲಿ ಇರೋದು ಪೂರ್ತಿ ಕಪ್ ಮಣ್ಣ ಸರ್? ಅದು ಇಲ್ಲ ಸರ್, ಅದು ಮುಂದೆ ನಮ್ದು ಮಳಲು ಜರುಗ ಸರ್. ಅದು ಹೌದೌದು. ಅದು ಜನವರಿಯಿಂದ ಮಾರ್ಚ್ವರೆಗೆ 3 ತಿಂಗಳು ಮಣ್ಣು ಹೊಡೆದು ಸರ್, 2 ಟ್ಯಾಕ್ಟ್ರಿ. ಅಂದ್ರೆ ಇದ್ರ ತೋಟ ಮಾಡೋ ಸಲುವಾಗಿ ಮಣ್ಣು ಹಾಕೊಂಡು ಮಣ್ಣು ಹೊಡೆದ್ವು ಸರ್. ಒಂದು 3,000-4,000 ಲೋಡ್ ಮಣ್ಣು ಹೊಡೆದ್ವಿ ಸರ್. ಅದು ಹೊಡೆದು ಆಮೇಲೆ JCB ಇಂದ ಎಲ್ಲ ಮಟ್ಟ ಮಾಡಿಸಿ ಆಮೇಲೆ ಗುಂಡಿ ತೋಡ್ಕೊಂಡು ಹಾಕಿದೀವಿ ಸರ್ ನಾವು. ಹಾಕೊಂಡಿದ್ರೆ ಅದಾದ್ಮೇಲೆ ಪಪ್ಪಾಯ ಹಾಕೊಂಡ್ರಿ, ಪಪ್ಪಾಯ ಆಮೇಲೆ ಬಾಳೆ ಹಾಕಿದ್ವಿ ಸರ್. ಇಲ್ಲಿ ಯಾಕೆ ಕೆಂಪು ಮಣ್ಣು ಐತೆ ಅಂದ್ರೆ, ನೀವೀಗ ಸುತ್ತಲೂ ಈಗ ನಿಮ್ ಕಾರ್ ಹೋಗಿ ಬರ್ತದೆ ಸರ್. 8 ಎಕರೆ ಸುತ್ತಲೂ ಕಾರ್ ಹೋಗುತ್ತೆ ಸರ್. ಎಲ್ಲ ರೋಡ್ ಮಾಡಿದ್ವಿ ಸರ್, ರೌಂಡ್ಸ್ ಎಲ್ಲ ರೋಡ್ ಸರ್. ಅದಕ್ಕೋಸ್ಕರ ಕರ್ಲ್ ಹೊಡೆದ್ವಿ ಸರ್. ಇಲ್ಲಿ ಕರ್ಲಿಂದ ರೋಡ್ ಮಾಡಿದ್ವಿ ಸರ್. ಈಗ ಸರ್, ನಿಮ್ಮ ತೋಟದಲ್ಲಿ ನೋಡ್ತಿದ್ವಿ, ಸುತ್ತ ಸೋಲಾರ್ ಬೇಲಿ ಹಾಕೊಂಡಿದ್ದೀರಿ. ನಿಮ್ಗೆ ಎಷ್ಟು ಖರ್ಚಾಯ್ತು ಸರ್ ಇದು? ಈಗ 8 ಎಕರೆ ಇದೆ. ಈಗ ಈ 3 ವರ್ಷ ಆಯ್ತು ಸರ್ ಸೋಲಾರ್ ಬೇಲಿ ಹಾಕಿ. ಅವತ್ತು 80,000 ಖರ್ಚು ಬಂತು ಸರ್. 80,000 ಅಲ್ಲ, ಮತ್ತೆ ಕಲ್ಕಂಬ ಬಿಟ್ಟ ಸರ್. ನಾವು ಕಲ್ಕಂಬ 350 ರೂಪಾಯಿ ಒಂದು ಕಲ್ಕಂಬ ತರಿಸಿದ್ವಿ. ಕಲ್ಕಂಬ ನೀವೇ ಹಾಕೊಂಡಿದ್ವಿ? ನಾವೇ ಹಾಕೊಂಡಿದ್ವಿ ಸರ್. ಅದು ಜಸ್ಟ್ ಬೇಲಿ ಅಷ್ಟೇ? ಬೇಲಿ. ಆಮೇಲೆ ಸರ್ ಇದು ಅಂದ್ರೆ ಎಲ್ಲಿ ಅವರು? ಬೆಂಗಳೂರವ್ರು ಸರ್. ಆ ಬೇಲಿ, ಅದ್ರದ್ದು ತಂತಿ, ಆಮೇಲೆ ಸೋಲಾರ್ ಪ್ಲೇಟು, ಆಮೇಲೆ ಬ್ಯಾಟ್ರಿ, ಅದು ಬಾಕ್ಸು ಅವರೆಲ್ಲ ತಂದಿಟ್ಟು ಅವರೇ ಎಲ್ಲ ಕ್ಲೀನ್ ಆಗಿ ಎಳೆದು ಚಾರ್ಜ್ ಮಾಡಿ ಹೋಗಿದ್ದಾರೆ ಸರ್. ಯಾಕೆ ಸರ್, ಅಂದ್ರೆ ಸೋಲಾರ್ ಬೇಲಿ ಹಾಕೋ ಅವಶ್ಯಕತೆ ಏನಿತ್ತು? ಅಂದ್ರೆ ನಿಮ್ಮಲ್ಲಿ ಏನಾದ್ರು ಪ್ರಾಣಿಗಳು? ಅಯ್ಯೋ, ಈಗ ಪಕ್ಕ ಗುಡ್ಡ ಐತೆ ಸರ್ ನಮ್ದು. ಎಲ್ಲ ಗುಡ್ಡಗಾಡು, ಹಂದಿದಾನ್ಲಿ, ಮಂಗಣ್ಣದಾನ್ಲಿ, ಆಮೇಲೆ ಈ ಕರಡಿನೂ ಬರ್ತಾವ ಸರ್. ಕರಡಿ, ಆಮೇಲೆ ಜನಗಳದು, ದನ ಕರ ಎಲ್ಲ ಬಿಟ್ಟ ಎತ್ಲ ಬೇಕಾತ್ಲ ತಿರುಗುತ್ತಾರೆ. ಆಮೇಲೆ ಮುಖ್ಯವಾಗಿ ಹಂದಿ, ಇಲ್ಲಿ ಹಂದಿ ಒಳಗ್ ಬಂತು ಅಂದ್ರೆ ಎಲ್ಲ ಬಗ್ಬೋದು, ಗೆಡ್ಡೆ ಎಲ್ಲ ಉಳಿಸ್ತದ ಸರ್. ಅದಕ್ಕೋಸ್ಕರ ಸೋಲಾರ್ ಬೇಲಿ ಮಾಡಿದ್ವಿ ಸರ್. ಈಗ ಇವು ಹಂದಿ, ಕರಡಿ ಇವು ಎಲ್ಲ ಆಯ್ತು ಸರ್. ಮಂಗನು ತಡೆಯುತ್ತಾ ಸೋಲಾರ್? ಹೌದು ಸರ್, ತಡೀತದ ಸರ್. ಅಂದ್ರೆ ಅದು ಯಾಕಂದ್ರೆ ಈಗ ಬಂದ್ಬಿಡುತ್ತಲ್ಲ? ಅಲ್ಲ, ಎಗರಿ ಬಂದದ್ದು ಸರ್ ಒಂದ್ಸಲ, ಪಪ್ಪ ಇದ್ದಾಗ ಬಂದದ್ದು. ಅದು ಒಂದು ಮಂಗ ಒದೆ ತಿಂತು ಅಂದ್ರೆ, ಒದಿಸ್ಕಂತು ಅಂದ್ರೆ ಅದು ಓಡೋತಂದ್ರೆ ಅದರಿಂದ ಎಲ್ಲ ಓಡೋಗ್ಬಿಡ್ತಾವ. ಓಡೋಗಿ ಎಲ್ಲ ಒದೆ ತಿಂದು ಮತ್ತೆ ಬರ್ಲಿಲ್ಲ. ಮತ್ ಒಂದ್ ಪಪ್ಪಾಯಿ ಬಂದ್ ಮುಟ್ಲಿಲ್ಲ ಅವನು.
ಸರ್ ಈಗ ನಾವು ಕಾಮನ್ ಆಗಿ ನೋಡ್ತೀವಿ ಎಲ್ಲ ಹ್ಮ್. ರೈತರ ತೋಟಗಳಲ್ಲಿ ಹೌದು ಸರ್. ಮಳೆಗಾಲ ಬಂದಾಗ ಏನ್ ಮಾಡ್ತಾರೆ ಅಂತಂದ್ರೆ ಹ್ಮ್. ಡ್ರಿಪ್ ನ ಸುತ್ತಿ ಮೇಲೆ ಇದು ಹೌದು ಮಾಡ್ಕೊಂಡು ಸರ್. ಹೌದು ಸರ್. ನಿಮ್ಮಲ್ಲಿ ನಿಮ್ ತೋಟದಲ್ಲಿ ಇನ್ನೂ ಹಂಗೆ ಅದ ನೀವು ನೀರ್ ಬಿಡ್ತೀವಿ? ಇಲ್ಲ ಸರ್, ಅದು ಬಿಡಲ್ಲ ಸರ್ ನೀರು. ವಾಲೆಲ್ಲ ಬಂದ್ ಮಾಡಿದೀವಿ ನಾವು. ಮೆಥಡ್ ಈಗ ಒಂದು ಗುಂಡುಗಳು ಬರ್ತಾವೆ ಈಗ, ಹೊಸ ನಮೂನೆ ಗುಂಡು ಆನ್ ಆಫ್ ಗುಂಡು ಬರುತ್ತೆ. ಬರ್ತದೆ. ಹೌದೌದು. ಆ ಗುಂಡುಗಳು ಹಾಕಿರೋದು ನಾವು ಸುತ್ತಕ್ ಹೋಗಲ್ಲ. ಅದು ಇಲ್ಲೇ ಆಫ್ ಮಾಡ್ಕೊಂಡ್ ಬಿಡ್ತೀರಿ, ವಾಲ್ ಹಾಕಿ ಮಾಡ್ಬಿಡ್ತೀವಿ. ಆಫ್ ಮಾಡಿ ಇಲ್ಲೂ ಆ ಮಳೆ ಏನಾರು ಒಂದ್ 15 ದಿವಸ ಹೋತಂದ್ರೆ ಅಲ್ಲಿ ವಾಲ್ ತಿರುಗಿಬಿಟ್ರೆ ಆ ಗುಂಡು ಒಳ ಚಕ್ರ ತಿರುಗ್ತದೆ. ತಿರುಗಿ ಅದು ಕ್ಲೀನ್ ಮಾಡ್ಕೊಂತದೆ. ಕ್ಲೀನ್ ಮಾಡ್ಕೊಂಡು ನೀರು ಹೊರಗೆ ಕೈ ಬಿಡ್ತದೆ. ಈಗ ಲ್ಯಾಟ್ರಲ್ ಹಾಕ್ತಾರೆ ಎಲ್ಲರೂ. ಲ್ಯಾಟ್ರಲ್ ಉದ್ದ ಲ್ಯಾಟ್ರಲ್ ಹಾಕ್ತಾರಲ್ಲ, ಅವ್ರು ಯಾಕೆ ಸುತ್ತಾರೆ ಅಂದ್ರೆ ಅದ್ರೊಳಗೆ ಇರ್ಬೆ ಮಣ್ಣು ಹೋಗಿ ಲ್ಯಾಟ್ರಲ್ ಮತ್ತೆ ಹೊಸ್ದಾಗ್ ಹಾಕ್ಬೇಕಾಕತ್ತೆ ಅಂತೇಳಿ ಅವರು ಸುತ್ತಿ ಕಟ್ತಾರೆ ಸರ್. ನಮ್ದೇನ್ ಗುಂಡು ಆನ್ ಆಫ್ ಇದು ಇರೋದ್ರಿಂದ ನಾವೇನು ಸುತ್ತ ಅವಶ್ಯಕತೆ ಇಲ್ಲ ಸರ್. ನೀವು ನಮ್ಮ ವೀಕ್ಷಕರಿಗೆ ಅಥವಾ ನಮ್ಮ ರೈತ ಬಾಂಧವರಿಗೆ ನಿಮ್ಮ ಒಂದು ಏನ್ ಸಜೆಷನ್ ಕೊಡ್ತೀರಿ? ನಾವು ಬಾಳೆ ಬೆಳಿತೀವಿ ಅಂತಂದ್ರೆ ಇಲ್ಲ ಹೌದು ಹಾಕ್ಬಹುದು, ಚೆನ್ನಾಗ್ ಬರುತ್ತೆ, ಟಿಶ್ಯೂ ಕಲ್ಚರ್ ಮಾಡಿರೋ ಬಾಳೆ ಚೆನ್ನಾಗ್ ಬರುತ್ತೆ, ಹಾಕ್ಬಹುದು ಅಂತ ಹೇಳ್ತೀರಾ? ಹೆಂಗೆ ನಾವ್ ಎಲ್ಲರಿಗೂ ಸಲಹೆ ಹೇಳ್ತೇವೆ ಸರ್. ಈಗ ಯಾವ್ಯಾವ ತರಕಾರಿ ಬೆಳ್ಕೊಂಡು ಯಾಕೆ ವಿಪರೀತ ಖರ್ಚು ಮಾಡ್ತೀರಿ? ಈಗ ಅಡಿಕೆ ಒಳಗೆ ಅನೇಕ ಜನ ಬೆಳಿತಾರ ಸರ್. ಹೌದೌದು. ಈಗ ಏನ ಟೊಮೆಟೊ ಹಚ್ತಾರೆ, ಆಮೇಲೆ ಬೀನ್ಸ್ ಹಾಕ್ತಾರೆ. ಅವಕ್ಕೆಲ್ಲ ಬರೀ ಕೂಲಿ ಅರ್ಧ ಪಾಪ ಅವ್ರಿಗೆ ಆಗುತ್ತೆ. ಅದಕ್ಕಿಂತ ದೊಡ್ಡ ಬೆಳೆ ಬೆಳೀರಿ ಅಂತ ಹೇಳ್ತೀವಿ. ಅವ್ರವ್ರ ಶಕ್ತಿ ಸರ್ ಅದು. ಇದು ಅನುಸಾರ. ಇದು ಹುಡುಗಾಟ ಆಗಲ್ಲ ಸರ್. ಅದು ಒಂದ್ ದಕ್ಷತೆ ಬೇಕು, ಶಕ್ತಿ ಬೇಕು. ಒಳ್ಳೆ ಕಷ್ಟಪಟ್ಟು ಮಾಡ್ಬೇಕು ಸರ್. ಒಳ್ಳೆ ಲಾಭ ಗಳಿಸ್ಬೋದು ಸರ್. ಈಗ ನೀವು ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ನೀವು ಒಂದು ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಬಾಳೆನ ಯಾವ ರೀತಿ ಬೆಳಿಬೇಕು ಅನ್ನೋ ನಿಮ್ಮ ಅನುಭವನ ಹಂಚ್ಕೊಂಡ್ರಿ. ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ಮಾಹಿತಿ ನೀಡಿದ್ದಕ್ಕಾಗಿ ನಮ್ಮ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಫಾರಂ ಟಿ ವಾಹಿನಿ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ವೀಕ್ಷಕರೇ, ನೀವು ಇಷ್ಟೊತ್ತು ನೋಡಿದ್ರಿ ಈ HS ರುದ್ರಪ್ಪ ಅವರು ಒಂದು ತಮ್ಮ ತೋಟದಲ್ಲಿ ಯಾವ ರೀತಿ ಒಂದು ಪಚ್ಚಬಾಳೆನ ಬೆಳೀತಿದ್ದಾರೆ, ಬೆಳೆದು ಒಂದು ಒಳ್ಳೆಯ ಲಾಭದ ನಿರೀಕ್ಷೆಯಲ್ಲಿ ಇದ್ದಾರೆ ಅಂತ ಅವರು ತಮ್ಮ ಒಂದು ಅನುಭವನ ಹಂಚ್ಕೊಂಡ್ರು. ಅದ್ರ ಜೊತೆಗೆ ಅವರು ಅವ್ರ ತೋಟಕ್ಕೆ ಸೋಲಾರ್ ಬೇಲಿ ಹಾಕ್ಕೊಂಡಿದ್ದಾರೆ. ಯಾಕಂದರೆ ಈ ಭಾಗದಲ್ಲಿ ಸ್ವಲ್ಪ ಕಾಡು ಪ್ರಾಣಿಗಳ ಕಾಟ ಜಾಸ್ತಿ ಇದೆ ಅಂತ ಅವ್ರು ಹೇಳಿದರು. ಅದರ ರಕ್ಷಣೆಗೋಸ್ಕರ ಸೋಲಾರ್ ಬೇಲಿ ಹಾಕ್ಕೊಂಡಿದ್ದಾರೆ ಅಂತ ಹೇಳಿದರು. ಅದು ಅವ್ರು ಯಾವ ರೀತಿ ಹಾಕ್ಕೊಂಡಿದ್ದಾರೆ, ಏನೇನು ಮಾಡಿದರು ಅಂತ ಅವ್ರು ಹೇಳಿದ್ದಾರೆ. ಅದೇ ರೀತಿ ಇನ್ನೊಂದೇನು ಅಂತಂದರೆ, ಭಾಳ ಸಾಮಾನ್ಯವಾಗಿ ನೀವು ನೋಡಿರ್ತೀರಿ, ಏನಂತಂದರೆ ಮಳೆಗಾಲ ಬಂದ ಕೂಡಲೇ ನಮ್ಮ ರೈತರೆಲ್ಲ ಏನು ಮಾಡ್ತಾರೆ ಅಂತಂದರೆ ಡ್ರಿಪ್ನ ಸುತ್ತಿ ಮೇಲ್ಗಡೆ ಕಟ್ಕೊಂಡು ಬಿಡ್ತಾರೆ. ಅವರು ಇವ್ರ ತೋಟದಲ್ಲಿ ಹಾಕಿಲ್ಲ. ಅವ್ರಿಗೆ ಯಾಕೆ ಅನ್ನೋದನ್ನು ಅವ್ರು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು. ಒಂದು ಒಳ್ಳೆ ಮಾಹಿತಿನ ನಮ್ಮ ವೀಕ್ಷಕರಿಗೆ ಮತ್ತು ನಿಮಗೆಲ್ಲ ಕೊಡ್ತಿದ್ದಾರೆ, ನಮ್ಮ ರೈತರಿಗೆ. ಇಷ್ಟೊತ್ತು ಈ ಒಂದು ಒಳ್ಳೆಯ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಕ್ಕಾಗಿ ನಮ್ಮ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಫಾರಂ ಟಿ ವಾಹಿನಿಯ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.